ಮಂಗಳೂರಿನ ಬಿಕರ್ನಕಟ್ಟೆಯ ಬಾಲಯೇಸುವಿನ ಪುಣ್ಯಕ್ಷೇತ್ರದಲ್ಲಿ ದಿವ್ಯ ಬಾಲ ಯೇಸುವಿನ ವಾರ್ಷಿಕ ಮಹೋತ್ಸವವು ಜನವರಿ 14 ಮತ್ತು 15ರಂದು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಬಾಲಯೇಸುವಿನ ಪುಣ್ಯಕ್ಷೇತ್ರದ ಗುರುಮಠದ ಮುಖ್ಯಸ್ಥರಾದ ವಂದನೀಯ ಫಾದರ್ ಮೆಲ್ವಿನ್ ಡಿ ಕುನ್ನಾ ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಜನವರಿ 14ರಂದು ಸಂಜೆ 6 ಗಂಟೆಗೆ ಮಹೋತ್ಸವದ ಸಾಂಭ್ರಮಿಕ ಬಲಿಪೂಜೆಯನ್ನು ಅತಿ ವಂದನೀಯ ಜಾನ್ಸಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ವಿಲ್ಫ್ರೆಡ್ ಗ್ರೆಗೋರಿ ಮೊರಾಸ್ ಅರ್ಪಿಸಲಿರುವರು. ಬೆಳಿಗ್ಗೆ 10:30ಕ್ಕೆ ಪಶ್ಚಿಮ ಬಂಗಾಳದ ಅಸನ್ಸೋಲ್ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಎಲಿಯಾಸ್ ಫ್ರಾಂಕ್ ಅರ್ಪಿಸಲಿರುವರು. ನವದಿನಗಳ ನವೇನ ಪ್ರಾರ್ಥನೆ ಜನವರಿ 5ರಿಂದ ಜನವರಿ 13ರವರೆಗೆ ನಡೆಯಲಿದೆ. ಪ್ರತಿ ನವೇನ ದಿನಗಳಲ್ಲಿ ಪರಮ ಪ್ರಸಾದದ ಆರಾಧನೆ ನಡೆಯಲಿದೆ. ಜನವರಿ 4ರಂದು ಸಂಜೆ 4:30ಕ್ಕೆ ಹೋಲಿ ಕ್ರಾಸ್ ಚರ್ಚ್ ಕುಲಶೇಖರದಿಂದ ಆರಂಭಗೊಳ್ಳಲಿದೆ. ಜನವರಿ 9 ಮತ್ತು 10ರಂದು ಬೆಳಿಗ್ಗೆ ರಕ್ತದಾನ ಮತ್ತು ಕೇಶದಾನ ಶಿಬಿರ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಬಾಲಯೇಸುವಿನ ಪುಣ್ಯಕ್ಷೇತ್ರ ನಿಮಗೆ ತಿಳಿದಿರುವಂತೆ ಬಿಕರ್ನಕಟ್ಟೆಯಲ್ಲಿದೆ. 1947ರಲ್ಲಿ ಕಾರ್ಮೆಲ್ ಸಭೆಯ ಗುರುಗಳು ಇಲ್ಲಿ ಬಂದರು. ಅಲ್ಲಿಯಿಂದ ಬಾಲಯೇಸುವಿನ ಭಕ್ತಿ ಅಲ್ಲಿ ಹಬ್ಬಿಕೊಂಡಿದೆ. ಹಾಗೂ ಪ್ರತಿದಿನ ಅಂದರೆ ಗುರುವಾರ ವಿಶೇಷವಾಗಿ 9 ಬಲಿಪೂಜೆಗಳು ನಡೆಯುತ್ತವೆ. ಹಾಗೂ ಸಾವಿರಾರು ಭಕ್ತಾದಿಗಳು ಈ ಪ್ರಾರ್ಥನಾ ವಿಧಿಗಳಲ್ಲಿ ಭಾಗವಹಿಸುತ್ತಾರೆ. ಸೊ ಈ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವವು ಪ್ರತಿ ವರ್ಷ ಜನವರಿ 14 ಹಾಗೂ 15ರಂದು ನಡೆಯುತ್ತಾ ಇದೆ. ಈ ವರ್ಷವೂ ಜನವರಿ 14 ಹಾಗೂ 15ರಂದು ನಡೆಯುವುದು. ಈ ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ 2 ದಿನ ಮಹೋತ್ಸವ ಇದೆ. ಮೊದಲನೇ ದಿನ ಜನವರಿ 14. ಇದರ ಒಂದು ವಿಶೇಷ ಬಲಿಪೂಜೆ ಸಂಜೆ 6 ಗಂಟೆಗೆ ನಡೆಯುತ್ತದೆ. ಈ ಬಲಿಪೂಜೆಯನ್ನು ನಮ್ಮ ಅತಿ ವಂದನೀಯ ವಿಲ್ಫ್ರೆಡ್ ಗ್ರೆಗರಿ ಮೊರಾಸ್ ಜಾನ್ಸಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಅರ್ಪಿಸಲಿರುವರು. ಆ ದಿನದ ಬೆಳಗ್ಗಿನ ಅಂದರೆ ಹಬ್ಬದ ಮೊದಲನೇ ಬಲಿಪೂಜೆಯನ್ನು ಅತಿ ವಂದನೀಯ ಹೆನ್ರಿ ಡಿಸೋಜ ಬಳ್ಳಾರಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಅವರು ನೆರವೇರಿಸಲಿರುವರು. ಮತ್ತು 10:30 ಗಂಟೆಗೆ ಮಕ್ಕಳಿಗಾಗಿ ಅರ್ಪಿಸಲಾಗುವಂಥ ವಿಶೇಷ ಪ್ರಾರ್ಥನಾ ವಿಧಿಯನ್ನು ಅತಿ ವಂದನೀಯ ಡಾಕ್ಟರ್ ಎಲೋಷಿಯಸ್ ಪಾಲ್ ಡಿಸೋಜ ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಧರ್ಮಾಧ್ಯಕ್ಷರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬಾಲಯೇಸುವಿನ ಪುಣ್ಯಕ್ಷೇತ್ರದ ನಿರ್ದೇಶಕರಾದ ವಂದನೀಯ ಫಾದರ್ ಸ್ಟೀವನ್ ಪಿರೇರಾ, ವಂದನೀಯ ಫಾದರ್ ದೀಪ್ ಫೆರ್ನಾಂಡಿಸ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.